ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಿಜವಾಗಿ ಒಂದು ತುಂಬ ಸಂತೋಷದ ದಿವಸ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಶಾಸಕರಾದಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬರಿಗೆ ಒಂದು ಗೌರವ ಸ್ಥಾನ ಸಿಕ್ಕಿದೆ. ಅದು ನಮ್ಮ ಗದಗ ಜಿಲ್ಲೆಗೆ, ಅದು ರೋಣ ಒಂದು ಕ್ಷೇತ್ರಕ್ಕೆ, ಒಂದು ವಿಧಾನಸಭೆಗೆ ಅವರನ್ನು ಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಇದೊಂದು ಹೆಮ್ಮೆಯ ವಿಷಯ. ನಿಜವಾಗಿ ನಾವೆಲ್ಲರೂ ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡ್ತಾರ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲರೂ ರೋಣ ಕ್ಷೇತ್ರದ ಜನತೆ ಇದ್ದರು. ಆದರೆ ಅದು ಒಂದು ಅದಕ್ಕಿಂತ ಹೆಚ್ಚಿನ ಉನ್ನತ ಒಂದು ಸ್ಥಾನವನ್ನು ನೀಡಿದ್ದಾರೆ. ಅದಕ್ಕಾಗಿ ಒಂದನೇದಾಗಿ ನಾನು ನಮ್ಮ ಮುಖ್ಯಮಂತ್ರಿಯಾದ ಸನ್ಮಾನ್ಯ DK ಶಿವಕುಮಾರ್ ಅವರಿಗೂ, ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೂ, ಹಾಗೂ ಸೋನಿಯಾ ಗಾಂಧಿ ಅವರಿಗೂ, ರಾಹುಲ್ ಗಾಂಧಿ ಅವರಿಗೂ, ಪ್ರಿಯಾಂಕಾ ಗಾಂಧಿ ಅವರಿಗೂ ನಾನು ನಮನ ಸಲ್ಲಿಸಲು ಬಯಸುತ್ತೇನೆ. ಹಾಗೂ ನಮ್ಮ ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಒಳ್ಳೆಯ ಅನುಭವವನ್ನು ಹೊಂದಿರುವವರು. ಅವರ ಅನುಭವ ಅವರಿಗೆ ದಾರಿಯಾಗಿ ಆ ವಿಧಾನಮಂಡಲ ನಡೆಸುವಾಗ ಅವರ ಎಲ್ಲ ಕಾರ್ಯದಲ್ಲಿ ಅವರು ಯಶಸ್ವಿಯಾಗಿ ಆ ಒಂದು ವಿಧಾನಮಂಡಲವನ್ನು ಚೆನ್ನಾಗಿ ನಡೆಸ್ತಾರೆ, ಯಾವುದೇ ರೀತಿ ತೊಂದರೆ ಆಗದಂತೆ ಯಶಸ್ವಿಗೊಳಿಸ್ತಾರೆ ಅನ್ನೋಂಥ ಸಮರ್ಥನೆ ಐತಿ ಅವರಿಗೆ. ಅವರ ಅನುಭವದಲ್ಲೇ ಐತಿ. ಅವರು ಬಹಳ ಹಿರಿಯರಿದ್ದಾರೆ. ಅದಕ್ಕಾಗಿ ಅವ್ರು ನಡೆಸ್ಕೊಡ್ತಂಥ ಆಶಾವಾದದಿಂದ ಮತ್ತೊಮ್ಮೆ ಅವರು ಏನು ಈ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳು ಹಾಗೂ ಶುಭಾಶಯಗಳನ್ನು ಹೇಳಲು ನಾನು ಇಚ್ಛಿಸ್ತೇನೆ. ನಾನು AD ಕೋಲ್ಕಾ, ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ.